ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೀವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು. ಇದು ನವಮಿ ದಿವಸದ ಬ್ಲಾಗ್ ಆಗಿರುತ್ತದೆ. ಸೊ ಫುಲ್ ಡೇ ರುಟೀನ್ ಹೇಗಿದೆ ಅಂತೇಳ್ಬಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ವೀವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನ್ಯೂ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾನೊಂದು ಬಾರ್ಡರ್ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಹೊಸ್ತಿಲ ಮೇಲೆ ಡಿಫ್ರೆಂಟಾಗಿ ರಂಗೋಲಿ ಹಾಕೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಬ್ಲಾಗಲ್ಲಿ ಇನ್ನೂ ಹೆಚ್ಚಿನ ಬಾರ್ಡರ್ ರಂಗೋಲಿಯನ್ನು ಶೇರ್ ಮಾಡ್ಕೊತೀನಿ. ಇವತ್ತು ಸಿಂಪಲಾಗಿ ಈ ರೀತಿ ಒಂದು ಬಾರ್ಡರ್ ರಂಗೋಲಿಯನ್ನು ನಾನು ಹಾಕಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಮತ್ತು ನಾನು ರಾಮನಿಗೆ ಸಂಬಂಧಪಟ್ಟಿರುವ ಒಂದು ಬಿಲ್ಲಿನ ಆಕಾರದ ಒಂದು ಥೀಮ್ ಇರುವ ಒಂದು ರಂಗೋಲಿಯನ್ನು ಇಲ್ಲಿ ಬಿಡಿಸಿದ್ದೀನಿ. ಕಲರ್ಫುಲ್ ಆಗಿರೋ ರಂಗೋಲಿನ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವ್ಯೂವರ್ಸ್. ಯುಗಾದಿ ಹಬ್ಬನ ಮುಗಿಸ್ಕೊಂಡಿದ್ದ ನಂತರ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ತಿಳಿಸಿದ್ದೆ. ನಾನು ಒಂದು 3-4 ದಿವಸ ನಾನು ವೀಡಿಯೋಸ್ ಏನೂ ಶೂಟ್ ಮಾಡ್ಕೊಂಡಿಲ್ಲ. ಯಾಕಂದರೆ ನನಗೆ ಹಾಸ್ಪಿಟ್ಲಿಗೆ ಓಡಾಡೋದೇ ಸರಿ ಹೋಗಿತ್ತು. MRI ಸ್ಕ್ಯಾನು, ಎಕ್ಸ್ರಾ ಮತ್ತು ಬ್ಲಡ್ ರಿಪೋರ್ಟ್ ಎಲ್ಲನೂ ಮಾಡ್ಸೋಕ್ಕೆ ಹೇಳಿದರು. ಅದನ್ನೆಲ್ಲ ಮಾಡಿಸಾಯಿತು, ರಿಪೋರ್ಟ್ ಎಲ್ಲ ಬಂದಿದೆ. ಸೊ ನಾಳೆ ಮತ್ತೆ ನಾನು ಹೋಗಬೇಕಾಗತ್ತೆ. ಸೊ ಡಾಕ್ಟ್ರು ಏನು ಹೇಳ್ತಾರೋ, ಏನಾಗಿದೆಯೋ ಅದೊಂದು ನನಗೆ ಟೆನ್ಷನ್ ಆಗಿಬಿಟ್ಟಿದೆ. ದೇವ್ರ ದಯೆಯಿಂದ ಏನೂ ಆಗಿಲ್ಲ ಅಂದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ. ದೇವರೆಲ್ಲ ಅದನ್ನೇ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ತುಂಬಾ ಟೆನ್ಷನ್ ಆಗಿದೆ ನನಗೆ. ಯಾಕಂದರೆ ಇಷ್ಟೊಂದು ಮೆಡಿಸನ್ನು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ಮೆಡಿಸನ್ ಎಲ್ಲ ಕೊಟ್ಟಿದ್ದಾರೆ. ಅದೇನು ತೊಗೊಂಡ್ರು ನನಗೆ ಯಾಕೋ ಯಾವುದೂ ವರ್ಕೇ ಆಗ್ತಿಲ್ಲ. ಅದಕ್ಕೆ ಭಯ ಆಗ್ತಿದೆ ನನಗೆ. ಸೊ ನೋಡೋಣ ನಾಳೆ ಏನಾಗುತ್ತೋ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಈಗ ದೇವ್ರ ಮನೆಯಲ್ಲಿ ಎಲ್ಲ ಹಿಂದಿನ ದಿವಸ ಪೂಜೆ ಮಾಡಿದ್ದು ಹೂವು ಅದನ್ನೆಲ್ಲ ತೆಗೆದು ದೀಪ, ದೇವ್ರ ಪಾತ್ರೆಗಳನ್ನೆಲ್ಲ ಇಲ್ಲಿ ತೊಳ್ಕೊಟ್ಟು ದೇವ್ರ ಮನೆಯಲ್ಲಿ ಈ ರೀತಿ ರಂಗೋಲಿ ಹಾಕಿದ್ದೀನಿ. ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆಯನ್ನು ಮಾಡ್ತಾರೆ. ಈಗ ದೇವರಿಗೆ ನೈವೇದ್ಯಕ್ಕೆ ಇಡೋಕ್ಕೆ ಮಜ್ಜಿಗೆ, ಪಾನಕ, ಕೋಸಂಬರಿನ ಮಾಡ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಮಜ್ಜಿಗೆನ ಅಂದರೆ ಮೊಸರನ್ನು ಕೆಲವರು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಮಾಡ್ತಾರೆ. ಹಾಗೂ ಮಾಡ್ಬೋದು. ನಾನು ಪಾತ್ರೆಯಲ್ಲಿ ಮೊಸರು ತೊಗೊಂಡು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಶುಂಠಿನ ಜಜ್ಜಿ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಜ್ಜಿಗೆ ರೆಡಿಯಾಗಿದೆ. ಪಾನಕಕ್ಕೆ ನಾನು ಅಂದಾಜಿನ ಮೇಲೆ ಬೆಲ್ಲನ ಹಾಕಿದ್ದೀನಿ. ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ಒಂದು ಸತಿ ಅದನ್ನು ಶೋಧಿಸ್ಕೊಂಡಿದ್ದೀನಿ, ಅದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿನ ಜಜ್ಜಿ ಹಾಕಿದ್ದೀನಿ. ದೇವರಿಗೆ ಇಡಬೇಕಾದ್ರೆ 1-2 ತುಳಸಿ ದಳನ ಹಾಕಿ ದೇವರಿಗೆ ಅದನ್ನು ಇಡ್ತೀನಿ ಪಾನಕನ. ಈಗ ಕೋಸಂಬರಿ ಮಾಡ್ತಾಯಿದ್ದೀನಿ. ಕೋಸಂಬರಿಗೆ ಇಲ್ಲಿ ಹೆಸರು ಬೇಳೆನ ಮೊದಲೇ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಸೌತೆಕಾಯನ್ನು ಸಣ್ಣ ಸಣ್ಣದಾಗೆ ಇಲ್ಲಿ ಪೀಸ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೆನೆಸಿರೋ ಹೆಸರುಬೇಳೆ, ಸೌತೆಕಾಯಿ ಮತ್ತು ಕ್ಯಾರೆಟನ್ನು ನಾನು ತುರಿದು ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಜಾಸ್ತಿ ಮಾಡಿಲ್ಲ, ಸ್ವಲ್ಪನೇ ಮಾಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಯಾರೂ ಅದನ್ನು ತಿನ್ನೋದೇ ಇಲ್ಲ. ತಿಂದರೆ ನಾನು ಒಬ್ಬಳೇ ತಿನ್ನಬೇಕು. ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಸ್ವಲ್ಪನೇ ಮಾಡಿದ್ದೀನಿ. ಮುಂಚೆ ನಮ್ಮ ಹಿರಿಯವರು, ಆಗಿನ ಕಾಲದ ಹಿರಿಯರಾಗಿರ್ಬೋದು, ಇವತ್ತಿಗೂ ಅಷ್ಟೇ 90 ವರ್ಷ ಆದ್ರೂ ತುಂಬಾ ಗಟ್ಟಿಮುಟ್ಟಾಗಿರ್ತಾಯಿದ್ರು. ಕಣ್ಣಿನ ಒಂದು ದೃಷ್ಟಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸೋದು. ಆದರೆ ಈಗಂತೂ ಹುಟ್ಟಿದ ಮಕ್ಕಳಿಗೆ ಕಾಯಿಲೆಗಳು ಶುರು ಆಗ್ತಿದೆ. ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಸುಮ್ಮನೆ ಅದೇನೇನೋ ಹೊಸ ಕಾಯಿಲೆಗಳೆಲ್ಲ ಶುರು ಆಗಿಬಿಡ್ತಾಯಿದೆ. ಅದಕ್ಕೆ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸಣ್ಣ ಪುಟ್ಟ ಯಾವುದೇ ಒಂದು ಸಮಸ್ಯೆ ಇದ್ದರೂ ಬೇಗ ಅದನ್ನು ತೋರಿಸ್ಕೊಂಡು ಗುಣಪಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವೇನು ಪಾನಕ, ಮಜ್ಜಿಗೆ, ಕೋಸಂಬರಿನ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಒಂದು ಬೆಳ್ಳಿ ಲೋಟದಲ್ಲಿ ಪಾನಕ ಮತ್ತು ಬಟ್ಲಲ್ಲಿ ಮಜ್ಜಿಗೆ, ಕೋಸಂಬರಿನ ಹಾಕಿ ಅಲ್ಲಿ ನೈವೇದ್ಯಕ್ಕೆ ದೇವ್ರ ಹತ್ರ ಇಡೋಕ್ಕೆ ನಾನು ನಮ್ಮನೆಯವರಿಗೆ ಕೊಡ್ತಾಯಿದ್ದೀನಿ. ನಮ್ಮನೆಯವರು ದೀಪ ಹಚ್ಚಿ ಧೂಪ, ಅಗರಬತ್ತಿ ಎಲ್ಲ ತೋರಿಸಿ ಅವರು ಪೂಜೆಯನ್ನು ಮಾಡಿದ್ದಾರೆ. ಮನೆಯಲ್ಲಿ ಯಜಮಾನರು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಂತೆ. ಮನೆಗೆ ಶ್ರೇಯಸ್ಸು, ಅಭಿವೃದ್ಧಿ, ಏಳಿಗೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮನೆಯವರು ಪೂಜೆ ಮಾಡೋದೇ ಜಾಸ್ತಿ. ನಾನು ಪೂಜೆ ಮಾಡ್ತಾಯಿರ್ತೀನಿ ವಾರದ ದಿವಸ. ಮಂಗಳವಾರ, ಶುಕ್ರವಾರ
ಹಾಗೆ ಮಾಡ್ತಾ ಇರ್ತೀನಿ. ಒಂದೊಂದು ದಿವಸ ಅವ್ರಿಗೇನಾದರೂ ಲೇಟ್ ಆಗಿದ್ದರೆ ನಾನೇ ಮಾಡೋದು ಜಾಸ್ತಿ. ಸೊ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಡಾಕ್ಟ್ರು ನನಗೆ ಕೆಳಗಡೆ ಕುತ್ಕೋಬಾರ್ದು ಅಂತ ಹೇಳಿದ್ದಾರೆ. ಆದರೂ ಏನು ಮಾಡೋದು, ದೇವ್ರ ಹತ್ರ ಪ್ರಾರ್ಥನೆ ಮಾಡೋಕ್ಕೋಸ್ಕರ ನಾನು ಕುತ್ಕೊಂಡ್ಬಿಟ್ಟೆ. ಅಷ್ಟೇ ಅಲ್ಲದೆ ಇವತ್ತು ಅಡುಗೆ ಮನೆಯಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ದು ಮತ್ತು ಓಡಾಡಿದ್ದು ಇದನ್ನೆಲ್ಲ ಜಾಸ್ತಿ ಮಾಡಿಬಿಟ್ನಾ. ಯಾಕೆ ಹೇಳ್ತೀರಾ, ರಾತ್ರಿ ನನಗೆ ಪಿಕ್ಚರ್ ಕಾಣಿಸ್ಬಿಡ್ತು. ಅದನ್ನು ಆಮೇಲೆ ಹೇಳ್ತೀನಿ. ಈಗ ಪ್ರಸಾದನ ಸ್ವೀಕರಿಸಿ ನಾವು ನಮ್ಮನೆ ಹತ್ರ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬ ಚೆನ್ನಾಗೆ ಪೂಜೆನ ಮಾಡಿದರು. ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದರು. ಪ್ರತಿ ಶನಿವಾರನೂ ನಾನು ದೇವಸ್ಥಾನಕ್ಕೆ ಬರ್ತಾಯಿರ್ತೀನಿ. ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡ್ರೆ ಮನಸ್ಸಿಗೆ ತುಂಬಾ ಸಮಾಧಾನ ಇರುತ್ತೆ, ಪೀಸ್ಫುಲ್ಲಾಗಿರುತ್ತೆ. ಸೊ ಹಾಗೆ ಇಲ್ಲೂ ಕೋಸಂಬರಿ ಮತ್ತು ಪಾನಕ ಕೊಡ್ತಾಯಿದ್ರು. ಪ್ರಸಾದನ ತೊಗೊಂಡು ಅದನ್ನು ಸ್ವೀಕರಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಅಲ್ಲಿ ದೇವ್ರಿಗೆ ಸಂಬಂಧಪಟ್ಟಿರುವ ಒಂದು ಪೂಜಾ ಸಾಮಗ್ರಿಗಳು ಮತ್ತು ರಂಗೋಲಿದಂತೆ ದೇವ್ರ ಫೋಟೋ ಅದನ್ನೆಲ್ಲ ಅಲ್ಲಿ ಸೇಲ್ ಮಾಡ್ತಾಯಿದ್ರು. ಪ್ರತಿ ಶನಿವಾರನೂ ಅಲ್ಲಿ ಸೇಲ್ ಮಾಡ್ತಾಯಿರ್ತಾರೆ. ಸೊ ಇವತ್ತಿನ ಮಧ್ಯಾಹ್ನ ಊಟ ಏನು ಮಾಡಿದೆ ಅಂದರೆ, ಶಾವಿಗೆ ಪಾಯಸ ಮತ್ತು ಮೊಸರನ್ನ, ಆಲೂಗೆಡ್ಡೆ ಪಲ್ಯ ಮಾಡಿದೆ. ಮಕ್ಕಳು ಏನು ಬೇಡಮ್ಮ, ತುಂಬ ಬಿಸಿಲಿದೆ, ಮೊಸರನ್ನ ಒಂದಿದ್ರೆ ಸಾಕು ಅಂತಂದರು. ಅದಕ್ಕೆ ಪಾಯಸನಷ್ಟೇ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಮೊಸರನ್ನಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕಿ ಮಾಡಿದೆ. ಸಖತ್ತು ಟೇಸ್ಟಿಯಾಗಿತ್ತು. ಆವಾಗಲೇ ನಾನು ಪಿಕ್ಚರ್ ಕಾಣಿಸ್ಬಿಟ್ಟು ಅಂತ ಹೇಳಿದ್ನಲ್ಲ, ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಕಾಲು ನೋವು ಬಂತು ನನಗೆ. ತಡ್ಕೊಳಕ್ಕೆ ಆಗಲಿಲ್ಲ, ಯಾರಿಗೂ ಹೇಳ್ಕೊಂಡೇ ಇಲ್ಲ, ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಅಳುನೇ ಬಂದುಬಿಟ್ಟಿತ್ತು. ಬೆಳಗ್ಗೆ ಎದ್ದು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಅವರು ಬೈತಾಯಿದ್ರು ನನಗೆ, ಯಾಕೆ ರಾತ್ರಿ ಎಬ್ಬಿಸ್ಬಾರ್ದಾಗಿತ್ತಾ, ಒಂದು ಸ್ವಲ್ಪ ಆಯಿಂಟ್ಮೆಂಟ್ ಹಚ್ತಿದೆ ಅಥವಾ ಟ್ಯಾಬ್ಲೆಟ್ಸ್ ಏನಾದರೂ ತೊಗೋಬೋದಾಗಿತ್ತಲ್ಲ ಅಂತಂದರು. ನಾನು ಹೇಳ್ಕೊಳಕ್ಕೆ ಹೋಗಲಿಲ್ಲ. ಸುಮ್ಮನೆ ಯಾಕೆ ನನ್ನಿಂದ ಇನ್ನೊಬ್ಬರಿಗೆ ಡಿಸ್ಟರ್ಬೆನ್ಸ್ ಆಗೋದು, ಅದು ನನಗೆ ಇಷ್ಟ ಆಗೋದಿಲ್ಲ. ಸೊ ಅದಾಗಿತ್ತು. ಸೊ ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ಸಂಜೆ ಇಲ್ಲಿ ರಾಮ ದೇವಸ್ಥಾನಕ್ಕೆ ಹೋಗಿದ್ವಿ. ನನಗೆ ರಾಮನ ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಮೊದಲೆಲ್ಲ ತುಂಬಾ ಪೂಜೆಗಳು, ಹವನ ಹೋಮ ಎಲ್ಲ ನಡೀತಾ ಇತ್ತು. ಈಗ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಸೊ ಇದಾಗಿತ್ತು ಇವತ್ತಿನ ರೊಟೀನು. ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ವ್ಯೂವರ್ಸ್, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಹೊಸ ಚಾನಲ್ ಮೇಲೆ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್.